ಧರ್ಮಸ್ಥಳದ ವಿರುದ್ಧ ಬುರುಡೆ ಗ್ಯಾಂಗ್ ಬಿಟ್ಟಂತಹ ಬುರುಡೆ ಎಂಥದ್ದು ಅನ್ನೋದು ಜಗಜ್ಜಾಹೀರಾದ ಬೆನ್ನಲ್ಲೇ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿರೀಕ್ಷಿತ ಟ್ವಿಸ್ಟ್ ಈ ಪ್ರಕರಣದಲ್ಲಿ. ಬಟ್ ಇಷ್ಟು ಬೇಗ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದೇನಂದ್ರೆ ಇತ್ತೀಚೆಗಷ್ಟೇ ಶಿವಮೊಗ್ಗ ಜೈಲಿಂದ ಬಿಡುಗಡೆ ಆದಂತಹ ಚಿನ್ನಯ್ಯನ ವಿಚಾರ ಇದು. ಬುರುಡೆ ಗ್ಯಾಂಗ್ನಲ್ಲಿ ಬಿರುಕು ದೊಡ್ಡದಾಗ್ತಾ ಇದೆ. ಬಿರುಕು ಯಾವಾಗಲೂ ಮೂಡ್ಬಿಡ್ತು. ಯಾವಾಗ ಚಿನ್ನಯ್ಯ ತಪ್ಪೊಪ್ಪಿಗೆ ಹೇಳಿಕೆಗಳನ್ನು ಕೊಟ್ಟ ಆಗ್ಲೇ ಬಿರುಕು ಮೂಡ್ತು. ಈಗ ಅದು ದೊಡ್ಡದಾಗ್ತಾ ಇದೆ. ಬುರುಡೆ ಗ್ಯಾಂಗ್ ಸದಸ್ಯರ ವಿರುದ್ಧನೇ ಈಗ ಚಿನ್ನಯ್ಯ ದೂರು ಕೊಟ್ಟಿರೋದು ಮುಂದುವರೆದ ಭಾಗವಾಗಿ. ಇದು ಟ್ವಿಸ್ಟ್. ತಿಮುರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ಚಿನ್ನಯ್ಯನನ್ನ ಇಡೀ ಗ್ಯಾಂಗ್ಗೆ ಪರಿಚಯ ಮಾಡಿಸಿದ ವ್ಯಕ್ತಿ. ಅವನ ವಿರುದ್ಧ ಕೂಡ ಈಗ ಕಂಪ್ಲೇಂಟ್ ಕೊಡಲಾಗಿದೆ. ಜಯಂತಿ ಟಿ ಮತ್ತೆ ಸಮೀರಾ, AI ಕಾಲ್ಪನಿಕ ವಿಡಿಯೋಗಳ ವೀರ ಸಮೀರನ ವಿರುದ್ಧ ಕೂಡ ಚಿನ್ನಯ್ಯ ದೂರು ಕೊಟ್ಟಿರೋದು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸೋ ಕೆಲಸವನ್ನ ಚಿನ್ನಯ್ಯ ಮಾಡಿರೋದು. ಗ್ಯಾಂಗ್ನಿಂದ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ರಕ್ಷಣೆಯನ್ನ ಕೋರಿರೋದ್ರ ಬಗ್ಗೆ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಆಗಿದೆ. ಯಾವ ಗ್ಯಾಂಗ್ ಜೊತೆಗೆ ಸೇರ್ಕೊಂಡು ಯಾವ ಗ್ಯಾಂಗ್ ಈತನಿಗೆ ಆಶ್ರಯ ಕೊಟ್ಟು ಹಿಂಗೆ ಹೋಗಿ ತೋರಿಸು, ದೊಡ್ಡ ಹಂಗಾಮ ಮಾಡು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಕಳಿ ಅಂತ ಪ್ರೇರೇಪಿಸಿತ್ತೋ, ಪ್ರಚೋದನೆ ಕೊಟ್ಟಿತ್ತೋ, ಗುಂಡಿ ತೆಗ್ಸು ಅಂತ ಹೇಳಿತ್ತೋ, ಆ ತೋಡಿದ ಗುಂಡಿಗೆ ತಾವೇ ಬಿದ್ದಂತಹ ಗ್ಯಾಂಗ್ನ ಸದಸ್ಯರಿಗೆ ಮತ್ತೊಂದು ಕೊನೆಯ ಮೊಳೆ ಅನ್ನೋ ರೀತಿಯಲ್ಲಿ ಚಿನ್ನಯ್ಯ ಈಗ ದೂರು ದಾಖಲಿಸಿರೋದ್ರ ಮೂಲಕ ಕಾನೂನು ಸಂಕಷ್ಟ ಇನ್ನಷ್ಟು ಹೆಚ್ಚಳ ಮಾಡುವಂತಹ ಸಾಧ್ಯತೆ ಈ ಗ್ಯಾಂಗ್ಗೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ಸುಕ್ಪಾಲ್, ಒಂದು ಕ್ಲಾರಿಟಿ ಬೇಕಿತ್ತು. ಈ ಕಂಪ್ಲೇಂಟ್ ಕೊಟ್ಟಿರೋದು ಮುಂಜಾಗ್ರತಾ ಕ್ರಮವಾಗಿ ನನಗೆ ರಕ್ಷಣೆ ಕೊಡಿ ಅಂತಾನ, ಅಥವಾ ಇವ್ರು ನನಗೆ ಟಾರ್ಚರ್ ಮಾಡ್ತಿದ್ದಾರೆ, ಥ್ರೆಟ್ ಮಾಡ್ತಿದ್ದಾರೆ, ಹೀಗಾಗಿ ನನಗೆ ರಕ್ಷಣೆ ಕೊಡಿ ಅಂತಾನ? ಏನಂತ ದೂರಲ್ಲಿ ಉಲ್ಲೇಖ ಆಗಿದೆ ಸುಕ್ಪಾಲ್? ಆಮೇಲೆ ದೂರು ಬಂದಿರೋದ್ರ ಬೆನ್ನಲ್ಲೇ ಈ ಬುರುಡೆ ಗ್ಯಾಂಗ್ನ ಸದಸ್ಯರಿಗೆ ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ? ಈ ದೂರಿನಲ್ಲಿ ಇರುವಂತದ್ದು ಮಮತಾ, ಮುಂದೊಂದು ದಿನ ನನಗೆ ಜೀವ ಬೆದರಿಕೆ ಬರ್ಬೋದು ಅನ್ನುವಂಥದ್ದನ್ನ ದೂರಲ್ಲಿ ಆತ ಹೇಳ್ಕೊಂಡಿರುವಂಥದ್ದು. ತನಗೂ ಹಾಗೂ ತನ್ನ ಪತ್ನಿಗೆ ಮುಂದಿನ ದಿನಗಳಲ್ಲಿ ಜೀವ ಬೆದರಿಕೆ ಬರುವಂಥ ಸಾಧ್ಯತೆಗಳಿದೆ. ಅದು ಯಾರಿಂದ ಅನ್ನುವಂಥದ್ದನ್ನ 5 ಮಂದಿಯ ಪ್ರಮುಖರ ಹೆಸರುಗಳನ್ನು ಆತ ದೂರಿನಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಈಗ ಜೈಲಿನಿಂದ ಹೊರಗೆ ಬಂದಂಥ ಬಳಿಕ ಆತನನ್ನ ಹೊರಗೆ ತಂದಿರುವಂಥದ್ದು ಪತ್ನಿ. ಹಾಗಾಗಿ ಅವರಿಬ್ಬರೇ ಈಗ ಜೊತೆಯಲ್ಲಿರುವಂಥವ್ರು. ಆರಂಭದ ದಿನಗಳಿಂದ ಈ ಬುರುಡೆ ಗ್ಯಾಂಗ್ ಏನಿತ್ತು ಎಲ್ಲದಕ್ಕೂ ಮುಂದೆ ಬರ್ತಾ ಇದ್ರು. ಈಗ ಕೊನೆಯ ಗಳಿಗೆಯಲ್ಲಿ ಯಾರು ಇಲ್ಲದೇ ಇರುವಂಥ ಪರಿಸ್ಥಿತಿ ಚಿನ್ನಯ್ಯನಿಗೆ ಎದುರಾಗಿದೆ. ಹಾಗಾಗಿ ಆತನನ್ನ ಈಗ ಈ ಜಾಮೀನು ಸಿಕ್ಕ 24 ದಿನದ ಬಳಿಕ ಹೆಂಡತಿಯೇ ಬಿಡಿಸಿ ಹೊರಗೆ ತಂದಿರುವಂಥದ್ದು. ಹಾಗಾಗಿ ನಮಗಿಬ್ಬರಿಗೂ ಈಗ ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ಬೆದರಿಕೆ ಹಾಕುವಂಥದ್ದು, ಜೀವ ಬೆದರಿಕೆ ಇರುವಂಥ ಸಾಧ್ಯತೆಗಳಿದೆ. ಮುಂದೆ ನಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆತ ದೂರನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಬುರುಡೆ ಗ್ಯಾಂಗ್ನ ಪ್ರಮುಖರಾಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣರ್, ವಿಠಲ್ ಗೌಡ, ಜಯಂತ್ ಟಿ, ಅದರ ಜೊತೆಗೆ ಯೂಟ್ಯೂಬರ್ ಆಗಿರುವಂಥ ಸಮೀರ್ MD, ಹೀಗೆ ಇಷ್ಟು ಜನರ ಮೇಲೆ ಆತ ಚಿನ್ನಯ್ಯ ದೂರನ್ನು ಕೊಟ್ಟಿರುವಂಥದ್ದು. ಇವರು ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಣಕ್ಕೆ ತೊಂದರೆ ಮಾಡುವಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು. ಹಾಗಾಗಿ ನಮಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರ ಮುಖಾಂತರ ದೂರನ್ನು ಕೊಟ್ಟಿರುವಂಥದ್ದು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಈ ದೂರನ್ನು ಪೊಲೀಸರು ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆಗಳಿದೆ. ಈತನ ದೂರನ್ನು ಪರಿಶೀಲಿಸಿ ಒಂದು ವೇಳೆ ಆ ರೀತಿ ಬೆದರಿಕೆ ಕರೆಗಳು ಅಥವಾ ಮುಂದೆ ಯಾವುದಾದ್ರೂ ಬೆದರಿಕೆ ಮಾಡುವಂಥ ಪ್ರಯತ್ನಗಳು ಇದೆ ಅನ್ನುವಂಥದ್ದು ಗೊತ್ತಾದರೆ ಪೊಲೀಸರು ಖಂಡಿತವಾಗಿ ಅವರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಅಗತ್ಯ ಬಿದ್ದರೆ ಈತನಿಗೆ ಪ್ರಾಣಕ್ಕೆ ತೊಂದರೆ ಇದೆ ಅನ್ನುವಂಥದ್ದು ಏನಾದರೂ ಪೊಲೀಸರಿಗೆ ಗೊತ್ತಾದರೆ ಆ ಸಂದರ್ಭದಲ್ಲಿ ರಕ್ಷಣೆ ಕೊಡುವ ಸಾಧ್ಯತೆಗಳು ಇರುವಂಥದ್ದು. ಮಮತಾ, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಮುಂಜಾಗ್ರತಾ ಕ್ರಮವಾಗಿ ದೂರು ಕೊಟ್ಟಿರೋದು ಅಂದರೆ ಈತನಿಗೆ ಯಾರೋ ಥ್ರೆಟ್ ಮಾಡಿದ್ದಾರೆ ಅಂತ ಅಲ್ಲ, ಮುಂದೆ ಬರಬಹುದು, ಒಂದು ವೇಳೆ ಪ್ರಾಣಕ್ಕೆ ಸಂಚಕಾರ ಬಂದರೆ ಇವರೆಲ್ಲರೂ ಕೂಡ ಅದಕ್ಕೆ ಕಾರಣ ಅಂತ ಮುಂಜಾಗ್ರತಾ ಕ್ರಮ ಅಷ್ಟೆ.